ಆದಿಪರ್ವದ 19ನೆಯ ಸಂಧಿಯ ಸೂಚನೆ ಹಾಗೂ 1, 2 ಹಾಗೂ 3ನೆಯ ಕವನ. ಸೂಚನೆ 19ನೆಯ ಸಂಧಿ. ಆ ಸುರಾರಿ ವಿರೋಧಿಪುರದಲ್ಲಿ ವಾಸವಾತ್ಮಜ ಮದುವೆಯಾಗಿ ವಿಳಾಸದಳಿ ಹೊಕ್ಕನು ಸುಭದ್ರಾ ಸಹಿತ ನಿಜಪ್ರವ. ಅಂದರೆ ಈ ಶ್ರೀಕೃಷ್ಣನು ವಾಸವಾಗಿರುವ ದ್ವಾರಕೆಯಲ್ಲಿ ಅರ್ಜುನನು ಸುಭದ್ರೆಯನ್ನು ಮದುವೆಯಾಗಿ ಇಂದ್ರಪ್ರಸ್ಥಕ್ಕೆ ಅವಳೊಡನೆ ಹಿಂದಿರುಗುತ್ತಾನೆ. ಇದು ಸೂಚನೆಯ 2 ಸಾಲುಗಳು. ಮೊದಲನೆಯ ಕವನ. ಕೇಳು ಜನಮೇಜಯ, ದರಿತ್ರಿಪಾಲ ನಾರದ ಮುನಿ ನರೇಂದ್ರನ ಬೀಳ್ಕೊಂಡನು ಚಪಲಗತಿಯಲ್ಲಿ ಚಿಗಿದ ನಂಬರಕ್ಕೆ ಮೇಲೆ ಬಳಿಕೊಂದ ಅವಗಡವ ನೀ ಏಳುವೆನು ಪಾರ್ಥಂಗೆ ಬಂದುದ ಕಾಲಗತಿ ಐಸಳೆ ವಿದೇಶ ಭ್ರಮಣವಾಯಿತೆಂದ. ಅಂದರೆ ನಾರದನು ಆಕಾಶ ಮಾರ್ಗದಲ್ಲಿ ವೇಗವಾಗಿ ನಡೆದು ಮರೆಯಾದನು. ಕೆಲವು ದಿವಸಗಳು ಕಳೆದ ಮೇಲೆ ಕಾಲಗತಿಯಿಂದ ಅರ್ಜುನನಿಗೆ ಬಂದ ತೊಂದರೆಯನ್ನು ಹೇಳುತ್ತೇನೆ. ಅವರು ಪರದೇಶದಲ್ಲಿ ತಿರುಗಾಡಬೇಕಾಯಿತು. ಅಂದರೆ ಅರ್ಜುನನು ಪರದೇಶದಲ್ಲಿ ಅರ್ಜುನನಿಗೆ ಬಂದ ತೊಂದರೆಗಳ ಬಗ್ಗೆ ಈ ಕವನ. 2ನೆಯ ಕವನ. ನರನ ಒಳಿತದೊಳೊಂದು ಸಮಯದೊಳು ಉರುಳಿ ತಸ್ಕರ ಬಾಧೆಯಲ್ಲಿ ಭೂಸುರರು ಬಾಯಿ ಬಿಡುತ್ತಿದ್ದ ಇಂದ್ರಪ್ರಸ್ಥ ಪುರವರವ ಮೊರೆಯ ಬಾಯಿಗಳ ಹಳ್ಳು ಕೈಗಳ ಹರಿದು ಮೈಗಳ ಸೆಕೆಯ ಸೂಯಿಗಳ ತರದ ಬೈಗಳ ಕಳಕಳವ ಕೇಳಿದನು ಕಳಿಪಾರ್ಥ. ಅಂದರೆ ಅರ್ಜುನನು ನೋಡಿಕೊಳ್ಳುತ್ತಿದ್ದ ಪ್ರದೇಶದಲ್ಲಿ ಒಂದು ರಾತ್ರಿ ಕಳ್ಳರ ಬಾಧೆಗೆ ಸಿಕ್ಕಿಕೊಂಡ ಬ್ರಾಹ್ಮಣರು ಇಂದ್ರಪ್ರಸ್ಥಕ್ಕೆ ಬಂದರು. ಬಾಯಲ್ಲಿ ಈ ಮೊರೆಯ ಕೂಗು, ಅಲ್ಲಿನ ನಡುವೆ ಇಟ್ಟ ಬೆರಳುಗಳು, ಗಾಯಗೊಂಡ ದೇಹಗಳು, ಬಿಸಿಯ ನಿಟ್ಟುಸಿರು, ಕಳ್ಳರನ್ನು ಬೈಯುವ ಮಾತು, ಈ ಗದ್ದಲವನ್ನು ಅರ್ಜುನನು ಕೇಳುತ್ತಾನೆ. ಕರೆಸಿ ವಿಪ್ರರ ಬಾಧೆಗಳನ್ನಾಧರಿಸಿ ಕೇಳಿದ, ಸಂತವಿಸಿ ಪರಿಹರಿಸಿ ಕೊಡುವೆನು. ದುಷ್ಟ ಪಾಟೆಚ್ಚರ ಪರಿಪ್ಲವವ ಮರಳಿ ನೀವೆಂದರ ಬೀಳ್ಕೊಂಡರಿ ನಿವಾರಣ ಬಂದ ನಗ್ಗದ ಶರದನುವ ಕೊಳಲೆಂದು ರಾಯನ ಸಜ್ಜೆಯ ಅರಮನೆಗೆ. ಅಂದರೆ ಆ ಬ್ರಾಹ್ಮಣರನ್ನು ಕರೆಸಿ ಸಂತೈಸಿ ಅರ್ಜುನನು, ನಿಮಗೆ ಕಳ್ಳರಿಂದಾದ ಮಹಾಕಷ್ಟವನ್ನು ದಿಗ್ಭ್ರಮೆಯನ್ನು ಹೋಗಲಾಡಿಸುತ್ತೇನೆ, ನೀವು ನಿಮ್ಮ ಸ್ಥಳಕ್ಕೆ ಹಿಂತಿರುಗಿರಿ ಎಂದು ಹೇಳಿದನು. ಬಳಿಕ ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಳ್ಳಲು ಯುಧಿಷ್ಠಿರನ ಶಯ್ಯಾಗ್ರಹಕ್ಕೆ ಬರುತ್ತಾನೆ. ಸಮಯವೇನೇ ಜಿಯ ರಾಯನು ರಮಣಿಯೊಡನೆ ಏಕಾಂತವೆನಲು ಅಸ್ತಮಿತ